ಇವತ್ತು ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಬರ್ತಾ ಇದೆ. ಈಗ ಜಿ ಕನ್ನಡ ಮತ್ತು ಕಲರ್ಸ್ ಕನ್ನಡದ ನಡುವೆ ಈ ಸೀರಿಯಲ್ಗಳ TRP ಪೈಪೋಟಿ ನಡೀತಾ ಇದೆ. ನಂಬರ್ 1 ಸೀರಿಯಲ್ ಯಾವುದು, ನಂಬರ್ 2 ಸೀರಿಯಲ್ ಯಾವುದು ಅನ್ನೋ ಚರ್ಚೆ ಸಿಕ್ಕಾಪಟ್ಟೆ ನಡೀತಾ ಇದೆ. ಆದರೆ ಮೊದಲು ಹಾಗಲ್ಲ. ಉದಯ ಟಿವಿಯ ಸೀರಿಯಲ್ಗಳು ಅಂತಂದ್ರೆ ಜನಮೆಚ್ಚಿದ ಸೀರಿಯಲ್ಗಳು. ಮನೆ ಮಂದಿಯೆಲ್ಲ ಕೂತು, ವಠಾರ ಮಂದಿಯೆಲ್ಲ ಕೂತು ಬಹು ವರ್ಷಗಳ ಕಾಲ ನೋಡಿ ಎಂಜಾಯ್ ಮಾಡ್ತಿದ್ದಂಥ ಸೀರಿಯಲ್ಗಳು ಇವತ್ತಿಗೂ ಅಳಿಯದಂತೆ ಮನಸ್ಸಿನಲ್ಲೇ ಉಳಿದಂಥ ಅದೆಷ್ಟೋ ಸೀರಿಯಲ್ಗಳು ಪ್ರಸಾರ ಆಗಿದ್ದು ನಮ್ಮ ಉದಯ ಟಿವಿಯಲ್ಲೇ ಅನ್ನೋದೊಂದು ಹೆಮ್ಮೆ ಇದೆ. ಉದಯ ಟಿವಿಯ ಎಲ್ಲ ಸೀರಿಯಲ್ಗಳು ಮತ್ತು ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದಂಥ ನಟ ನಟಿಯರು ಇವತ್ತಿಗೂ ಚಿರಪರಿಚಿತ. ಇವತ್ತಿಗೂ ಅವರನ್ನು ನೋಡಿದಾಗ ನಮ್ಮ ಬಾಲ್ಯ ದಿನಗಳು ನೆನಪಾಗುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಅವತ್ತು ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತು ಊಟ ಮಾಡೋ ಸಮಯಕ್ಕೆ ಈ ಸೀರಿಯಲ್ ಬರ್ತಾ ಇತ್ತು, ಮಲಗೋ ಸಮಯಕ್ಕೆ ಈ ಸೀರಿಯಲ್ ಬರ್ತಾ ಇತ್ತು. ಇದನ್ನು ನೋಡೇ ಮಲಗ್ತಾ ಇದ್ವಿ. ಇದನ್ನ ಮಾತಾಡುವಂಥ ಸೀರಿಯಲ್ಗಳು, ನಮ್ಮ ಹಳೆ ನೆನಪುಗಳನ್ನು ಮೆಲುಕು ಹಾಕುವಂಥ ಸೀರಿಯಲ್ಗಳು ಯಾವುದಾದ್ರೂ ಇದ್ರೆ ಅದಕ್ಕೆ ಉದಯ ಕನ್ನಡದ ಸೀರಿಯಲ್ಗಳೇ ಸರಿಸಾಟಿ. ಅದೇ ರೀತಿಯಾಗಿ ನಿಮಗೆಲ್ಲ ಕೆಲವು ವರ್ಷಗಳ ಹಿಂದೆ ಬಂಗಾರ ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರವಾಗ್ತಿತ್ತು, ನೆನಪಿರಬಹುದು. ಇದರಲ್ಲಿ ಶ್ರೀನಾಥ್ ಅವರು ಸೇರಿದಂತೆ ಅನೇಕ ಟಾಪ್ ನಟ ನಟಿಯರು ಕೂಡ ಅಭಿನಯಿಸಿದ್ರು. ಕೆಲವು ವರ್ಷಗಳ ಕಾಲ ಪ್ರಸಾರವಾದಂಥ ಈ ಸೀರಿಯಲ್ ಜನ ಮೆಚ್ಚುಗೆಯನ್ನು ಪಡ್ಕೊಂಡಿತ್ತು. ಆಗ ಉದಯ ಟಿವಿಯ ಸಿನಿಮಾಗಳು ಫೇಮಸ್ ಆಗಿದ್ರು ಕೂಡ ಸೀರಿಯಲ್ಗಳು ಎಲ್ಲೋ ಒಂದು ಕಡೆಯಲ್ಲಿ ನೆಲಕಚ್ಚೋಕೆ ಶುರುವಾಗಿದ್ವು. ಒಂದು ಕಾಲದಲ್ಲಿ ಟಾಪ್ ಸೀರಿಯಲ್ಗಳನ್ನು ಕೊಟ್ಟಂಥ ಉದಯ ಟಿವಿಯಲ್ಲಿ ಕೊನೆಗೆ ಬರ್ತಾ ಪ್ರಸಾರವಾದಂಥ ಸೀರಿಯಲ್ಗಳು ಯಾಕೋ ಜನರಿಗೆ ಇಷ್ಟ ಆಗೋಕೆ ಶುರು ಆಗಲಿಲ್ಲ. ಆದರೆ ಬಂಗಾರ ಎಲ್ರಿಗೂ ಇಷ್ಟವಾದಂಥ ಸೀರಿಯಲ್ ಆಗಿತ್ತು. ಈ ಸೀರಿಯಲ್ನ ನಾಯಕಿ ನಟಿಗೆ ಎಲ್ಲರಿಗೂ ಹೈಲೈಟು. ಆ ನಾಯಕಿ ಇವತ್ತಿಗೂ ಕೂಡ ಎಲ್ರಿಗೂ ನೆನಪಿದ್ದಾರೆ. ನೋಡೋದಕ್ಕೆ ಸಖತ್ ಮುದ್ದಾಗಿದ್ದಂಥ ನಾಯಕಿ. ಅಂದರೆ ಆ ಸೀರಿಯಲ್ ಆದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಯಾರಿಗೂ ಕೂಡ ಗೊತ್ತಾಗ್ಲೇ ಇಲ್ಲ. ದಿಢೀರಂತ ಆ ಸೀರಿಯಲ್ ಮುಗಿದ್ಮೇಲೆ ಆ ನಾಯಕಿ ಕೂಡ ಕಣ್ಮರೆ ಆಗ್ಬಿಡ್ತಾರೆ. ನೋಡೋಕೆ ಮುದ್ದು ಗೊಂಬೆ ತರ ಇದ್ದಂತ ಆ ನಾಯಕಿ ಯಾರು ಅಂತ ಇವತ್ತಿಗೂ ಅನೇಕರು ಹುಡುಕ್ತಾ ಇದ್ದಾರೆ ಮತ್ತು ಎಲ್ಲಿಗೆ ಹೋದ್ರು ಅಂತ ಕೂಡ ಹುಡುಕ್ತಾ ಇದ್ದಾರೆ. ಆಕೆಯ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದನ್ನ ಮರಿಬೇಡಿ. ಎಸ್, ಬಂಗಾರ ಧಾರಾವಾಹಿಯ ಸುಂದರ ನಟಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಈಕೆಯ ಹೆಸರು ಬಹುತೇಕ ಮಂದಿಗೆ ಗೊತ್ತಿಲ್ಲದೇ ಇರಬಹುದು. ಆದರೆ ಈಕೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ನೀವು ಆಶ್ಚರ್ಯ ಪಡ್ತೀರಾ. ಹೌದು, ಈಕೆ ಹೆಸರಿಗೆ ತಕ್ಕಂತೆಯೇ ಸೌಂದರ್ಯಕ್ಕೆ ತಕ್ಕಂತೆಯೇ ಇರುವಂಥ ನಟಿ. ಈಕೆಯ ಹೆಸರು ರತಿ. ಹೌದು, ತುಂಬ ಡಿಫ್ರೆಂಟ್ ಆಗಿದ್ರೂ ಕೂಡ ಆಕೆಯ ಸೌಂದರ್ಯಕ್ಕೆ ಇದು ಸರಿಸಾಟಿ ಆಗುವಂಥ ಹೆಸರು. ಈಕೆಯ ನಿಜವಾದ ಹೆಸರು ರತಿ ಆರ್ಮುಘಂ ಅಂತ. ಇವರು ಕನ್ನಡದ ಜೊತೆಗೆ ಬೇರೆ ಬೇರೆ ಭಾಷೆಯ ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿದ್ರು. ಆದರೆ ಈಗ ಅವ್ರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಎಲ್ಲಿಗೆ ಹೋದ್ರು, ಯಾಕೆ ಇದ್ದಕ್ಕಿದ್ದ ಹಾಗೇನೆ ಇಂಡಸ್ಟ್ರಿನ ಬಿಟ್ಟು ಹೋದ್ರು, ಈಗೇನು ಮಾಡ್ತಿದ್ದಾರೆ ಅನ್ನೋದು ಅನೇಕರ ಕುತೂಹಲ. ಉದಯ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಬಂಗಾರ ಧಾರಾವಾಹಿಯಲ್ಲಿ ನಟ ಶ್ರೀನಾಥ್, TS ನಾಗಾಭರಣ, ರತಿ ಆರ್ಮುಘಂ, ದಿಲೀಪ್ ರಾಜ್ ನಟಿಸಿದ್ರು. ಈಗ ಈ ಕಲಾವಿದರು ಕಿರುತೆರೆ ಮತ್ತು ಬೆಳ್ಳಿತೆರೆಯಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಈ ಧಾರಾವಾಹಿಯಲ್ಲಿ ಹೀರೋಯಿನ್ ಆಗಿ ಜನಪ್ರಿಯತೆಯನ್ನು ಪಡೆದ, ಎಲ್ಲರ ಮನಸ್ಸನ್ನ ಗೆದ್ದಿದ್ದಂಥ ರತಿ ಆರ್ಮುಘಂ ಮಾತ್ರ ಕಣ್ಮರೆಯಾಗಿದ್ದಾರೆ. ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೌದು, ಬೆಂಗಳೂರಿನ ತಮಿಳು ಕುಟುಂಬದಲ್ಲಿ ಹುಟ್ಟಿದ ರತಿಗೆ ಅಕ್ಕ, ತಮ್ಮ ಇದ್ದಾರೆ. ಚೆನ್ನಾಗಿ ಓದ್ಕೊಂಡಿದ್ದಂಥ ರತಿ ಅದ್ಭುತವಾಗಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಇದೇ ಅವರಿಗೆ ಮುಂದೆ ಸಿನಿಮಾಗಳಲ್ಲಿ ನಟಿಸೋಕೆ ಅವಕಾಶ ಬಂತು. ಇವರು ಸಾಂಪ್ರದಾಯಸ್ಥ ಮನೆತನದಲ್ಲಿ ಹುಟ್ಟಿದ್ರು ಕೂಡ ನೋಡೋಕೆ ಮುದ್ದಾಗಿದ್ರಿಂದ, ನೃತ್ಯವನ್ನು ಕೂಡ ಅದ್ಭುತವಾಗಿ ಮಾಡ್ತಾ ಇದ್ದಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದ್ರು. ಕಲೆ, ಟ್ಯಾಲೆಂಟ್ ಇವರಲ್ಲಿ ಇದ್ದಿದ್ರಿಂದ ಅವಕಾಶಗಳು ಕೂಡ ಇವರನ್ನ ಕೈಬೀಸಿ ಕರಿತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟೇ ಚೆನ್ನಾಗಿ ಓದ್ತಾ ಇದ್ರು ಚೆನ್ನಾಗಿದ್ದಂಥ ಕಾರಣಕ್ಕಾಗಿ ಸೀರಿಯಲ್ ಮತ್ತು ಸಿನಿಮಾಗಳನ್ನು ಮಾಡಬೇಕಾಯ್ತು. ಈಕೆಯ ಸೌಂದರ್ಯವೇ ವರದಾನ ಆಯಿತು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೆಲ ತಮಿಳು ಸಿನಿಮಾಗಳಿಗೆ ರತಿ ಕಂಠದಾನ ಕಲಾವಿದೆಯಾಗಿ ಕೂಡ ಕೆಲಸ ಮಾಡಿದ್ದಾರೆ. ಜೆನಿಲಿಯಾ ಡಿಸೋಜಾ ಅವರ ಮೊದಲ ತಮಿಳು ಸಿನಿಮಾ ಬಾಯ್ಸ್ಗೆ ರತಿ ಧ್ವನಿ ನೀಡಿದ್ರು. 2002ರಲ್ಲಿ ಗುಮ್ಮಲಮ್ಮ ಸಿನಿಮಾದಲ್ಲಿ ರತಿ ಮೊದಲ ಬಾರಿಗೆ ನಟಿಸಿದ್ರು. ಆಮೇಲೆ ರತಿ ಅವರು ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸ್ತಾರೆ. ಕನ್ನಡದ ಬಾಯ್ ಫ್ರೆಂಡ್ ಸಿನಿಮಾದಲ್ಲಿ ರತಿ ಬಣ್ಣ ಹಚ್ತಾರೆ. ತಮಿಳಿನ ಅಜಿತ್ ಸಿನಿಮಾದಲ್ಲಿ ರತಿ ಐಟಮ್ ಡ್ಯಾನ್ಸ್ ಮಾಡ್ತಾರೆ. ಇದು ತುಂಬಾ ಹಿಟ್ ಆಗಿತ್ತು. ರತಿ ನೋಡೋಕೆ ಸುಂದರವಾಗಿದ್ರು, ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಕೂಡ. ಅವರ ಸಿನಿಮಾಗಳು ಯಾವುವು ಅಷ್ಟೊಂದು ಕಮರ್ಷಿಯಲ್ ಆಗಿ ಹಿಟ್ ಆಗಲಿಲ್ಲ. ಆನಂತರ ಕಿರುತೆರೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಅಂತ ನಟಿ ರತಿ ಆರ್ಮುಘಂ ಇಳಿತಾರೆ.
ಕೆಲ ತಮಿಳು ತೆಲುಗು ಧಾರಾವಾಹಿಗಳಲ್ಲಿ ನಟಿಸ್ತಾರೆ. 2013ರಿಂದ 2015ರವರೆಗೆ ರತಿ ಬಂಗಾರ ಧಾರಾವಾಹಿಯಲ್ಲಿ ನಟಿಸ್ತಾರೆ. ಈ ಧಾರಾವಾಹಿ ಅವರಿಗೆ ಅತಿ ಹೆಚ್ಚು ಖ್ಯಾತಿಯನ್ನು ತಂದುಕೊಡುತ್ತೆ ಅಂತ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲೂ ಕೂಡ ಬಂಗಾರ ತುಂಬ ಫೇಮಸ್ ಆದಂಥ ಹಿನ್ನೆಲೆಯಲ್ಲಿ ರತಿಯವರು ಕೂಡ ಎಲ್ರಿಗೂ ಇಷ್ಟ ಆಗ್ತಾರೆ. ಆದರೆ ಅವರ ಹೆಸರು ರತಿ ಅನ್ನೋದು ಇವತ್ತಿಗೂ ಅನೇಕರಿಗೆ ಗೊತ್ತಿಲ್ಲ. ಇವತ್ತಿಗೂ ಬಂಗಾರ ಅಂತ ಹೇಳಿದ್ರೆ ಎಲ್ಲರೂ ಇವರನ್ನ ನೆನಪಿಸ್ಕೊಳ್ತಾರೆ. ಅದೇ ರತಿ ಅವರು ಅದಾದ ನಂತರ ಎಲ್ಲಿ ಹೋದ್ರು, ಏನ್ ಮಾಡ್ತಿದ್ದಾರೆ, ಇದ್ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಅನ್ನೋದೇ ಇಲ್ಲ. ಆ ಸೀರಿಯಲ್ಲೇ ಕೊನೆಯದಾದಂಥ ಸೀರಿಯಲ್. ಮದುವೆ ಆಯ್ತಾ, ಫ್ಯಾಮಿಲಿ ಇದೆಯಾ, ಮಕ್ಕಳು ಇದೆಯಾ, ಇದ್ರ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಎಲ್ಲರಿಂದಲೂ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ರತಿ ಅವರು. ಬೆಳ್ಳಿ ತೆರೆಯಲ್ಲಾಗಲಿ ಅಥವಾ ಕಿರುತೆರೆಯಲ್ಲಾಗಲಿ ಹೋಗಲಿ, ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಕೂಡ ಆಕ್ಟಿವ್ ಆಗಿದ್ದಾರೆ ರತಿ ಅಂತಂದರೆ ಅಲ್ಲೂ ಕಾಣಿಸ್ತಾ ಇಲ್ಲ. ಬೆಂಗಳೂರಿನವರೇ ಆಗಿರೋದ್ರಿಂದ, ಬೆಂಗಳೂರಿನಲ್ಲಿ ಅವರ ಅಕ್ಕ ಮತ್ತು ತಮ್ಮ ಇಬ್ಬರು ಇರೋದ್ರಿಂದ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ರತಿಯವರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಒಟ್ಟಾರೆಯಾಗಿ ಚಿತ್ರರಂಗದಿಂದ, ಸಾರ್ವಜನಿಕ ಲೈಫ್ನಿಂದ ರತಿ ತುಂಬ ದೂರ ಆಗಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದು ಮಾತ್ರ ಇವತ್ತಿನವರೆಗೂ ಯಾರಿಗೂ ಸತ್ಯ ಗೊತ್ತೇ ಇಲ್ಲ. ರತಿ ಅವರಿಗೆ ವೈಯಕ್ತಿಕವಾಗಿ ಏನಾದರೂ ಬೇಸರ ಆಗಿತ್ತಾ, ಅಥವಾ ಇಡೀ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರಾ, ಹೊಸದಾಗಿ ಜೀವನ ಕಟ್ಕೊಳ್ಬೇಕು ಅಂತ ನಿರ್ಧರಿಸಿದ್ರಾ, ಮದುವೆ ಆದಮೇಲೆ ಎಲ್ಲವೂ ಟ್ರೆಡಿಷನಲ್ ಆಗೋಯ್ತಾ, ಗಂಡನಿಗೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಆಗ್ಬಿಟ್ರಾ ಗೊತ್ತಿಲ್ಲ. ಆದರೆ ಕನ್ನಡ ಇಂಡಸ್ಟ್ರಿಯ ಒಬ್ಬ ಒಳ್ಳೆ ನಟಿಯನ್ನ ಕನ್ನಡ ಇಂಡಸ್ಟ್ರಿ ಕಳ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಸಿನಿಮಾ ಮಾಡಬಹುದಿತ್ತು, ಸೀರಿಯಲ್ ಮಾಡಬಹುದಿತ್ತು, ಆದರೆ ಇಷ್ಟು ಬೇಗ ಕಣ್ಮರೆ ಆಗಿದ್ದೇ ಬೇಸರದ ಸಂಗತಿ.